ಹಾಯ್ ಹಲೋ ನಮಸ್ಕಾರ. 2025 ಎಕನಾಮಿಕ್ಸ್ ಕ್ವೆಶ್ಚನ್ ಪೇಪರ ಸಾಲ್ವ್ ಮಾಡೋಣ. ಪ್ರತಿಬಂಧನ ಆನ್ಸರ್ ಮತ್ತು ಕ್ವೆಶ್ಚನ್ಗಳನ್ನು ನೋಡೋಣ. ಇಲ್ಲಿ ದ್ವಿತೀಯ PUC 2020 ವಾರ್ಷಿಕ ಪರೀಕ್ಷೆ 3 ಮಾದರಿಯ ಪ್ರಶ್ನೆ ಪತ್ರಿಕೆಗಳಿವೆ. ಮಾದರಿಯ ಪ್ರಶ್ನೆ ಪತ್ರಿಕೆಗಳ 3 ಬಿಟ್ಟಾರೆ ಗೌರ್ಮೆಂಟ್ ಅಂದ್ರೆ 2 ಈಗಾಗಲೇ ಅಪ್ಲೋಡ್ ಮಾಡೀನಿ ಯೂಟ್ಯೂಬ್ ಒಳಗೆ. ಚೆಕ್ ಮಾಡಿರಿ, ಅದಕ್ಕೊಂದು ಪ್ಲೇ ಲಿಸ್ಟ್ ಅದ, ಅಲ್ಲಿ ಹೋಗಿ ಚೆಕ್ ಮಾಡಿರಿ. ಇಲ್ಲ ಯಾಕಂದ್ರೆ ಸರ್ಚ್ ಮಾಡಿರಿ 3ನೇ ವಿಡಿಯೋ ಅಥವಾ 4ನೇ ವಿಡಿಯೋ. ಇದು ಎಕನಾಮಿಕ್ಸ್ ಬಗ್ಗೆನೇ ಅದ. ಎಕನಾಮಿಕ್ಸ್ ನಮ್ಮ ಯೂಟ್ಯೂಬ್ ಕ್ಲಾಸ್ ಯಾರು ಸ್ಟಾರ್ಟಿಂಗ್ ಕೇಳತ್ತಾರೆ ಅಂದ್ರೆ ಅವ್ರ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಎಲ್ಲಿಯೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ನೀವು ಕಂಪ್ಲೀಟಾಗಿ ನೋಡಿದ್ದಾದಲ್ಲೇ ನಿಮ್ಗೆ ಅನುಕೂಲ ಆಗ್ತದೆ. ಎಕ್ಸಾಮ್ ಒಳಗೆ ಸೆಕೆಂಡ್ ಪೂರ್ವ ಸಿದ್ಧತಾ ಪರೀಕ್ಷೆ 2ಕ್ಕೆ ಎಕನಾಮಿಕ್ಸ್ ವೆರಿ ಇಂಪಾರ್ಟೆಂಟ್ ವಿಷಯ. ಆದಷ್ಟು ಬೇಗ ಸರಳವಾಗಿ ತಿಳ್ಕೊತಗೊಂಡ್ರಿ ಬರ್ರಿ. ಭಾಗ ಎ ಒಳಗೆ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. ಅಂದ್ರೆ MCQs ಕ್ವಶನ್ಗಳನ್ನು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಇರ್ತಾವ. ಇಲ್ಲಿ 5 ಇರ್ತಾವ. ಮಲ್ಟಿಪಲ್ ಚಾಯ್ಸ್ ಎಷ್ಟು ಇರ್ತಾವ? 5 ಇರ್ತಾವ. 5 ನೋಡೋಣ ಬರ್ರಿ. ಒಂದು ಆರ್ಥಿಕತೆಯ ಕೊರತೆಯ ಸಂಪನ್ಮೂಲ. ಇದ್ರೊಳಗೆ ಒಂದು ಆರ್ಥಿಕತೆಯ ಕೊರತೆ ಏನಿರ್ತದೆ, ಆ ಕೊರತೆ ಯಾವುದಕ್ಕೆ ಇರ್ತದೆ? ಆ ಸಂಪನ್ಮೂಲಕ್ಕೆ ಇರ್ತದೆ. ಇಲ್ಲಿ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ ಅಥವಾ ಏಕ ಬಳಕೆಯನ್ನು ಹೊಂದಿದೆ. ತದನಂತರ ಸಿ ಅಪರಿಮಿತ ಬಳಕೆಯನ್ನು ಹೊಂದಿದೆ ಅಥವಾ ಡಿ ಮಿತ ಬಳಕೆಯನ್ನು ಹೊಂದಿದೆ. ಸರಿಯಾದ ಉತ್ತರ ಯಾವ್ದು ಹೊಂದಿದೆ ಅಂದ್ರೆ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ. ಏನು ಹೊಂದದ ಅಂದ್ರೆ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದದ. ತದನಂತರ 2 ಆದಾನಗಳು ಮತ್ತು ಉತ್ಪನ್ನ ನಡುವಿನ ಕ್ರಿಯಾವಲಂಬನೆ ಅಥವಾ ಕ್ರಿಯಾವಲಂಬಿ ಸಂಬಂಧವನ್ನು ಹೀಗೆಂದು ಕರೀತಾರೆ. ಕ್ರಿಯಾವಲಂಬಿಯ ಸಂಬಂಧಗಳನ್ನು ಉತ್ಪಾದನಾ ಬಿಂಬಕ ಎಂದು ಕರೀತಾರೆ. ಹಿಂಗೆ ಕರೀತಾರೆ ಉತ್ಪಾದನಾ ಬಿಂಬಕ. ಆದಾನಗಳು ಮತ್ತು ಉತ್ಪನ್ನ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನ ಏನು ಕರೀತಾರೆ? ಉತ್ಪಾದನಾ ಬಿಂಬಕ ಎಂದು ಕರೀತಾರೆ. ಅದೇ ರೀತಿ 3 ಮಧ್ಯಂತರ ಸರಕುಗಳ ಪ್ರತ್ಯಕ್ಷ ಲೆಕ್ಕಾಚಾರವು ಈ ಕೆಳಗಿನ ದೋಷಕ್ಕೆ ಕಾರಣವಾಗ್ತದೆ. ಮಧ್ಯಂತರ ಸರಕಾರ ಪ್ರತ್ಯಕ್ಷ ಲೆಕ್ಕಾಚಾರ ಅಂದ್ರೆ ದ್ವಿಗುಣನೆ ಆಗ್ತದೆ. ಇದು ದ್ವಿಗುಣನೆ ಆಗ್ತದ. ತದನಂತರ 4 ಕೆಳಗಿನವುಗಳಲ್ಲಿ ಯಾವುದು ಕಾಗದದ ತೆರಿಗೆ ಉದಾಹರಣೆಯಾಗಿದೆ? ಕಾಗದ ತೆರಿಗೆ ಉದಾಹರಣೆ ಯಾವುದಾಗಿರ್ತದೆ ಅಂದ್ರೆ ಕಾಗದದ ತೆರಿಗೆ ಏನಾಗಿರ್ತದೆ? ಇಲ್ಲಿ ಆದಾಯ ತೆರಿಗೆ, ಅಬಕಾರಿ ತೆರಿಗೆ, ಸಂಪತ್ತಿನ ತೆರಿಗೆ ಮತ್ತು ಆಮದು ರಫ್ತು ಸುಂಕ ಇರ್ತದ. ಇಲ್ಲಿ ಕಾಗದ ತೆರಿಗೆಗೆ ಉದಾಹರಣೆ ಏನಾಗಿರ್ತದೆ? ಕಾಗದನ ಆಗಿರ್ತದ. ಕಾಗದ ತೆರಿಗೆನ ಆಗಿರ್ತದ. ಇದು ಒಂದು ಟ್ವಿಸ್ಟ್ ಆದ ಕ್ವಶನ್. ಇದು ಇಂಪಾರ್ಟೆಂಟ್ ರೀ. ಆನ್ಯುವಲ್ ಕಾತು ಪ್ರಿಪರೇಟರಿ ಆಗತ್ತು. ಆನ್ಯುವಲ್ ಕಾತು ಮತ್ತು ಪ್ರಿಪರೇಟರಿ ವೆರಿ ಇಂಪಾರ್ಟೆಂಟ್. ನೋಡ್ಕೊರಿ ಅದನ್ನ ಇನ್ನೊಂದು 2 ಸಲ. ಅದೇ ರೀತಿ 5 ಜಗತ್ತಿನ ಇತರೆ ದೇಶಗಳಲ್ಲಿ ಮತ್ತು ದೇಶೀಯ ವಾಸಿಗಳ ನಡುವೆ ಈ ವ್ಯವಹಾರವನ್ನ ಸಂದಾಯ ಬಾಕಿ ದಾಖಲಿಸ್ತದ. ಸರಕು, ಸೇವೆಗಳು, ಆಸ್ತಿಗಳು ಮೇಲ್ನೆಲೆವು. ಸರಿಯಾದ ಉತ್ತರ ಜಗತ್ತಿನ ಇತರ ದೇಶಗಳ ಮತ್ತು ದೇಶೀಯ ವಾಸಿಗಳ ನಡುವಿನ ಈ ವ್ಯವಹಾರಗಳನ್ನ ಸಂದಾಯ ಬಾಕಿಯನ್ನ ದಾಖಲಿಸ್ತದ. ಸರಕು ಆಗಿರ್ಬೋದು, ಸೇವೆಗಳೇ ಆಗಿರ್ಬೋದು, ಆಸ್ತಿಗಳನ್ನ ಆಗಿರ್ಬೋದು. ಇಲ್ಲಿ ಅಂದ್ರೆ ಮೇಲಿನ ಎಲ್ಲವೂ ಸರಿಯಾಗಿವೆ ಎಂಬುದನ್ನ ನಾವು ನೋಡ್ಬೋದು. ತದನಂತರ ಬಿಟ್ಟ ಸ್ಥಳ ನೋಡೋಣ. ಆವರಣದಲ್ಲಿರುವ ಸರಿಯಾದ ಉತ್ತರವನ್ನ ಆರಿಸಿ ಮತ್ತು ಖಾಲಿ ಬಿಟ್ಟ ಸ್ಥಳವನ್ನ ಭರ್ತಿ ಮಾಡ್ರಿ ಅಥವಾ ತುಂಬ್ರಿ ಎಂಬುದನ್ನು ತಿಳಿಸ್ತಾರ. ರೇಖೆ ಋಣಾತ್ಮಕ ಸೀಮಾಂತ ವೆಚ್ಚ, ಆಮದು ರಫ್ತು ಮತ್ತು ಸುಂಕ, ತುಷ್ಟಿಗುಣ ಮತ್ತು ಉತ್ಪಾದನಾ ಘಟಕಗಳನ್ನ ಈ ನಿಯಮಗಳನ್ನು ಕೊಟ್ಟಾರ. ಇಲ್ಲಿ ಬಯಕೆಯನ್ನ ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ಏನಾಗಿರ್ತದ ಅಂದ್ರೆ ಮಾನವ ಬಯಕೆ ಆಗಿರ್ತದ, ಅದು ತುಷ್ಟಿಗುಣ ಆಗಿರ್ತದೆ. ತದನಂತರ 7 ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ನೀಡುವ 2 ಆದಾನಗಳನ್ನ ಎಲ್ಲ ಸಂಭವನೀಯ ಸಂಯೋಜನೆಗಳನ್ನ ಸಮೂಹವನ್ನು ಡ್ಯಾಶ್ ಎಂದು ಕರೀತಾರೆ. ಸಮ ಉತ್ಪನ್ನ ಎಂದು ಕರೀತಾರ್ರಿ. ಡ್ಯಾಶ್ಗಳನ್ನು ಉದ್ಯಮದ ಘಟಕ ಎಂದು ಕರೀತಾರೆ. ಉತ್ಪಾದನಾಂಗ ಘಟಕಗಳನ್ನ ಏನಂತಾರ್ರಿ? ಉತ್ಪಾದನಾ ಘಟಕಗಳನ್ನ ಉದ್ಯಮದ ಘಟಕ ಎಂದು ಕರೀತಾರ್ರಿ. ತದನಂತರ 9 ಪರಿಸರ ಮಾಲಿನ್ಯ ಡ್ಯಾಶ್ ಬಾಧ್ಯತೆಗೆ ಒಂದು ಉದಾಹರಣೆಯಾಗಿದೆ. ಋಣಾತ್ಮಕ ಬಾಧ್ಯತೆಗೆ ಒಂದು ಉದಾಹರಣೆಯಾಗಿದೆ. ತದನಂತರ 10 ಭಾರತಕ್ಕೆ ಆಮದಾಗುವ ಮತ್ತು ಭಾರತದಿಂದ ರಫ್ತು ಆಗುವ ಸರಕುಗಳ ಮೇಲೆ ವಿಧಿಸುವ ತೆರಿಗೆಯನ್ನ ಡ್ಯಾಶ್ ಆಗಿದೆ. ಆಮದು ಮತ್ತು ರಫ್ತು ಸುಂಕಗಳನ್ನ ಇಲ್ಲಿ ಏನ್ ಮಾಡ್ತಾರ ಅಂದ್ರೆ ವಿಧಿಸ್ತಾರ. ಭಾರತದಲ್ಲಿ ಆಮದಾಗುವ ಮತ್ತು ಭಾರತದಿಂದ ರಫ್ತಾಗುವ ಸರಕುಗಳನ್ನ ಮೇಲಿನ ವಿಧಿಸುವ ತೆರಿಗೆಯನ್ನ ಆಮದು ಮತ್ತು ರಫ್ತುಗಳ ಸುಂಕ ಎಂದು ಕರೀತಾರ್ರಿ. ಏನಂತಾರ್ರಿ? ಆಮದು ಮತ್ತು ರಫ್ತುಗಳ ಸುಂಕ ಎಂದು ಕರೀತಾರ. ಹೊಂದಿಸಿ ಬರೆಯಿರಿ ನೋಡ್ರಿ. ಇಲ್ಲಿ ಎ ಬೇಡಿಕೆ ರೇಖೆ, ಬಿ AR, ಸಿ
ಅಸಾಮಾನ್ಯ ಲಾಭಗಳ ಸಾಧ್ಯತೆ. ಡಿ ಆದಾಯದ ಪ್ರತಿ ಘಟಕದ ಅನುಭೋಗ. ಈ ತೇಲುವ ವಿನಿಮಯ ದರ. ಸರಿ ಉತ್ತರಗಳನ್ನ ನೋಡೋಣ. ಬೇಡಿಕೆ ರೇಖೆ ಏನಾಗಿರ್ತದರ, ಬೇಡಿಕೆ ರೇಖೆ ಹೊಸ ಉದ್ಯಮದ ಆಕರ್ಷಣೆ ಅಲ್ಲ, ಬೇಡಿಕೆ ರೇಖೆ ಕೆಳಮುಖ ಇಳಿಜಾರನ್ನು ಹೊಂದಿರ್ತದ. ಈ ಆರ್ ಅಂದ್ರೆ TR ಬಾರ್ ಕ್ಯೂ ಆಕತಿ ಅಸಾಮಾನ್ಯ ಲಾಭ ಸಾಧ್ಯತೆ. ಸಿ ಅಸಾಮಾನ್ಯ ಲಾಭದ ಸಾಧ್ಯತೆ, ಹೊಸ ಉದ್ಯಮಗಳ ಆಕರ್ಷಣೆ. ತದನಂತರ ಡಿ ಆದಾಯದ ಪ್ರತಿ ಘಟಕದ ಅನುಭೋಗ, ಸರಾಸರಿ ಅನುಭೋಗದ ಪ್ರವೃತ್ತಿಯನ್ನು ಹೊಂದಿರ್ತದ. ತೇಲುವ ವಿನಿಮಯ ದರ ಅಂದ್ರ ಬದಲಾಗುತ್ತಿರುವ ವಿನಿಮಯ ದರನ್ನ ನಾವೇನ್ ಮಾಡ್ಬೋದು ಅಂದ್ರೆ ತೇಲುವ ವಿನಿಮಯ ದರ ಎಂದು ಕನ್ಸಿಡರ್ ಮಾಡಬಹುದು. ತದನಂತರ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಅಂದ್ರ ಇಲ್ಲಿ 5 1 ಮಾರ್ಕ್ಸಿನ ಕ್ವಶನ್ ಕೊಡ್ತಾರ್ರಿ. ಬಜೆಟ್ ರೇಖೆ ಎಂದರೇನು? ಬಜೆಟ್ ರೇಖೆ ಅಂದ್ರೆ ಅನುಭೋಗಿಯು ತನ್ನ ಆದಾಯಕ್ಕೆ ಸಮನಾದ ನಿರ್ದಿಷ್ಟ ಬೆಲೆ 2 ಸರಕುಗಳನ್ನು ಕೊಂಡುಕೊಳ್ಳಬಹುದು. ಸಂಯೋಜನೆಗಳ ರೇಖೆಯನ್ನ ಬಜೆಟ್ ಎಂದು ಕರೆಯುವರು. ಅನುಭೋಗಿ ಇರ್ತಾನ್ರಿ ಒಬ್ಬ, ಅವಂದ ಆದಾಯ ಬರ್ತಿರ್ತದ, ಸಮಾನ ನಿರ್ದಿಷ್ಟ ಬೆಲೆ 2 ಸರಕುಗಳನ್ನ ಕೊಂಡ್ಕೊತಾನ. ಒಬ್ಬ ಅನುಭೋಗಿ ಇರ್ತಾನ್ರಿ, ಅವಾಗ ತನ್ನ ಆದಾಯ ಸಮನಾಗಿ ಆದಾಯ ಎಷ್ಟು ಬರ್ತದ, ಒಂದು 10,000 ಬರ್ತದ. ನಿರ್ದಿಷ್ಟ ಬೆಲೆ ಒಂದು 10,000 ಬರ್ತೈತೆ ಅಂದ್ರೆ ಅದ್ರೊಳಗ ನಿರ್ದಿಷ್ಟ ಅದಕ್ಕೊಂದು ಕಡಿಮೆ ಅಮೌಂಟ್ ಇರೋದನ್ನ ನಿರ್ದಿಷ್ಟ ಬೆಲೆ 2 ಸರಕು ತಗೋತಾನ. ನಿರ್ದಿಷ್ಟ ಬೆಲೆ ಅದನ್ನ ಒಂದು 20,000 ಕೊಟ್ಟ 10,000 2 ಏನೋ ಒಂದು ವಸ್ತು ತಗೋತಾನ, ಕೊಂಡುಕೊಳ್ತಾನ. ಸಂಯೋಜನೆ ರೇಖೆ ಬಜೆಟ್ ರೇಖೆ ಅಂದ್ರ ಅವ ಏನ್ ಅನ್ಕೊಂಡಿರ್ತಾನ್ರಿ, ಬಜೆಟ್ ರೇಖೆ ಅಂದ್ರೆ ನನ್ನ ಕಡೆ 10,000 ರೂಪಾಯಿ ಐತಿ, ಅದ್ರೊಳಗ 2 ವಸ್ತುತನ್ನ ತಗೋಬೇಕು. 2 ವಸ್ತು ಅಂದ್ರೆ ಅದ ಬಜೆಟ್. ಬಜೆಟ್ ಅಂದ್ರೆ ಯಾವ ವಸ್ತುಗೆ ಎಷ್ಟೆಷ್ಟು ನಾವು ಅಮೌಂಟ್ ಅನ್ನ ಹಂಚಿಕೆ ಮಾಡಬೇಕೆಂಬುದನ್ನ ಅದ ಬಜೆಟ್ ರೇಖೆ ಎಂಬುದನ್ನ ನಾವು ತಿಳ್ಕೊಬಹುದ್ರಿ. ತದನಂತರ 13ನೇ ಪ್ರಶ್ನೆ ನೋಡ್ರಿ. 13ನೇ ಪ್ರಶ್ನೆ, ಯಾವ ಕಾಯ್ದೆಯ ಮೂಲಕ ಕಾರ್ಮಿಕರ ವೇತನ ದರದ ನಿರ್ದಿಷ್ಟ ಮಟ್ಟಕ್ಕಿಂತ ಕಡಿಮೆ ಆಗುವುದಿಲ್ಲ ಎಂದು ಸರ್ಕಾರ ಖಾತ್ರಿಪಡಿಸ್ತದ? ಅಂದ್ರ ಕನಿಷ್ಠ ಕೂಲಿ ಮತ್ತು ಆಯ್ಕೆ ಆಗಿರ್ತದ. ಸ್ನೇಹಿತರೆ, ಸವಕಳಿ ಎಂದರೇನು? 14 ಸವಕಳಿ ಎಂದರೇನು? ಬಂಡವಾಳದ ನಿಯಮಿತ ಸವಕಳಿ ಅಥವಾ ಹರಕಲಿಕೆ ಅವಕಾಶವನ್ನು ಮಾಡಿಕೊಡುವುದಕ್ಕಾಗಿ ಒಟ್ಟು ಹೂಡಿಕೆಯನ್ನು ಮೌಲ್ಯಮಾಪನದಿಂದ ಕಳೆದುಕೊಳ್ಳುವುದನ್ನ ಸವಕಳಿ ಎಂದು ಕರೀತಾರ. ಪೂರ್ವಗಾಮಿ ತೆರಿಗೆಯ ಅರ್ಥವನ್ನ ಬರೀರಿ ಅಂತ ಕೇಳ್ತಾರ. ಅಧಿಕ ಆದಾಯದ ಮೇಲೆ ಅಧಿಕ ತೆರಿಗೆಯನ್ನ ವಿಧಿಸುವ ಪದ್ಧತಿಯನ್ನ ಪೂರ್ವಗಾಮಿ ತೆರಿಗೆ ಅನ್ನೋರು. ಅಧಿಕ ಆದಾಯ, ಹೆಚ್ಚು ಆದಾಯ ಮತ್ತು ಅದಕ್ಕೆ ಏನು ಮಾಡಿದ್ರೆ ತೆರಿಗೆ ವಿಧಿಸುವ ಪದ್ಧತಿಯನ್ನ ಪೂರ್ವಗಾಮಿ ತೆರಿಗೆ ಎಂದು ಕರೀತಾರ. ತದನಂತರ 16 ಹಣದ ಅಪಮೌಲ್ಯೀಕರಣ ಅರ್ಥವನ್ನು ತಿಳಿಸ್ರಿ. ಹಣದ ಅಪಮೌಲ್ಯೀಕರಣ ಅಂದರೆ ಸ್ಥಿರ ವಿನಿಮಯ ದರದ ವ್ಯವಸ್ಥೆಯಲ್ಲಿ ಸರ್ಕಾರದ ಕೆಲವು ಕಾರ್ಯಾಚರಣೆಗಳಿಗೆ ವಿನಿಮಯ ದರ ಹೆಚ್ಚಾಗುವುದರಿಂದ ಹಣ ಅಪಮೌಲ್ಯ ಎನ್ನುವರು. ತದನಂತರ 6 2 ಕೊಟ್ಟನ್ರಿ, 2 ನೀವು ನೋಡ್ರಿ. 2 ಅದೇ ರೀತಿ 2 ಮಾರ್ಕ್ಸಿನ ಕ್ವಶನ್ ರೀ, 2 ಅಂಕದ ಪ್ರಶ್ನೆ. ಇಲ್ಲಿ 17ನೇ ಪ್ರಶ್ನೆ, ಮಿಶ್ರ ಆರ್ಥಿಕತೆ ಎಂದರೇನು? ಒಂದು ಉದಾಹರಣೆ ಕೊಡಿ. ಮಿಶ್ರ ಆರ್ಥಿಕತೆ ಎಂದ್ರೆ ಸಾರ್ವಜನಿಕ ವಲಯ ಮತ್ತು ಖಾಸಗಿ ವಲಯದ ಸಹಭಾಗಿತ್ವದ ಕಾರ್ಯನಿರ್ವಹಿಸುವ ಅದನ್ನ ಮಿಶ್ರ ಆರ್ಥಿಕತೆ ಎಂದು ಕರೆಯುವರು. ಎಕ್ಸಾಂಪಲ್ ರೀ, ಇಂಡಿಯಾ ಕೊಡ್ಬೋದು. ತದನಂತರ ಏಕನಾತ್ಮಕ ಒಲವು ಎಂದರೇನು? ಏಕನಾತ್ಮಕ ಅಂದ್ರೆ ಒಂದೇ ಔದಾಸೀನ್ಯ ನಕ್ಷೆಯಲ್ಲಿ ಕೆಳಗಿನ ಔದಾಸೀನ್ಯ ವಕ್ರರೇಖೆಯ ಸಂಯೋಜನೆಗಳಿಂದ ಮೇಲಿನ ಔದಾಸೀನ್ಯ ರೇಖೆಯ ಸಂಯೋಜನೆಗಳ ಹೆಚ್ಚಿನ ಮಟ್ಟದ ತೃಪ್ತಿ ನೀಡುತ್ತಿದ್ದರೆ, ಒಂದು ಔದಾಸೀನ್ಯ ವಕ್ರರೇಖೆ ಮೇಲಿಂದ ಕೆಳಗೆ ತೃಪ್ತಿಯನ್ನು ನೀಡ್ತಾ ಇದ್ದರೆ, ಆದ್ದರಿಂದ ಅನುಭೋಗಿಯ ಮೇಲೆ ಔದಾಸೀನ್ಯ ವಕ್ರರೇಖೆ ಕಡೆಗೆ ಯಾವಾಗಲೂ ಒಲವು ಹೊಂದಿರ್ತದೆ ಎಂಬುದನ್ನ ಏಕನಾತ್ಮಕ ಒಲವನ್ನು ಹೊಂದಿದೆ. ಏಕನಾತ್ಮಕ ವಲಯ ಅಂದ್ರ ಒಂದೇ ಕಾನ್ಸ್ಟಂಟ್ ಆಗಿ ನಿಂತು ಬಿಡುವುದು, ಅದೇ ಒಂದೇ ಏಕನಾತ್ಮಕ ಒಲವು ಅಂದ್ರೆ ಒಂದ ಕಡೆ ಹೋಗ್ಬಿಡುದು. 19 ಯಾವುದಾದ್ರೂ 2 ಅಲ್ಪಾವಧಿ ವೆಚ್ಚಗಳನ್ನು ಹೆಸರಿಸಿ. ಒಟ್ಟು ಸ್ಥಿರ ವೆಚ್ಚ, ಸರಾಸರಿ ಸ್ಥಿರ ವೆಚ್ಚ, ಸೀಮಾಂತ ವೆಚ್ಚ, ಒಟ್ಟು ಬದಲಾಗುತ್ತಿರುವ ವೆಚ್ಚ, ಸರಾಸರಿ ಬದಲಾಗುವ ವೆಚ್ಚ ಮತ್ತು ಒಟ್ಟು ವೆಚ್ಚ ಮತ್ತು ಸರಾಸರಿ ವೆಚ್ಚ. ಇಲ್ಲಿ ಇಷ್ಟೆಲ್ಲ ಅದಾವ, ಅಷ್ಟು ಬರೆಯೋದು ಕೊಳಮಿಲ್ಲ. 2 ಮಾರ್ಕ್ಸ್ ಕೇಳ್ಯಾರಂದ್ರ ಇಲ್ಲಿ 2 ರಿಂದ 3 ಬರೆದ್ರೆ ಸಾಕ್ರಿ. 20 ಸಮತೋಲನ ಬೆಲೆಯ ಮತ್ತು ಪ್ರಮಾಣವನ್ನು ವ್ಯಾಖ್ಯಾನಿಸಿರಿ. ಸಮತೋಲನ ಬೆಲೆ ಮತ್ತು ಅದರ ಪ್ರಮಾಣ. ಸಮತೋಲನ ಬೆಲೆಯು ಖರೀದಿಸಿದ ಮತ್ತು ಮಾರಾಟ
ಮಾಡಲಾದ ಪ್ರಮಾಣವನ್ನು ಸಮತೋಲನ ಪ್ರಮಾಣ ಎಂದು ಕರೆಯುವರು. ಒಂದು ವಸ್ತು ಖರೀದಿನ ಮಾಡಿರ್ತೀನಿ ಅದನ್ನ ಮತ್ತೆ ತಗೊಂಡ ನಾವು ಮಾರೋದು, ಅದರ ಪ್ರಮಾಣ ಏನಂದ್ರೆ ಸಮತೋಲನ ಪ್ರಮಾಣ ಎನ್ನುವರು. ಎಷ್ಟಕ್ಕೆ ತೊಂದ್ರೆ ಅಷ್ಟಕ್ಕೆ ಮಾರಿದ್ರೆ ಸಮತೋಲನ ಪ್ರಮಾಣ ಆಗ್ತದ. ನಾ ಎಷ್ಟಕ್ಕೆ ತೊಂದ್ರೆ ನನಗೆ ಹೆಚ್ಚಿನ ಮಾರಿದ್ರೆ ಅದು ನಿನ್ನ ಲಾಭದಾಯಕ ಆಗ್ತದ. ತದನಂತರ 21ನೇ ಪ್ರಶ್ನೆ, ಅಧಿಕ ಬೇಡಿಕೆ ಮತ್ತು ಅಧಿಕ ಪೂರೈಕೆ ನಡುವಿನ ವ್ಯತ್ಯಾಸನ ಗುರುತಿಸಿರಿ ಎತ್ತರ ನೋಡ್ರಿ. ಆಗ ಕ್ವಶನ್ಗಳನ್ನು ನೀವು ಸರಿಯಾಗಿ ನೋಡ್ರಿ, ಆಗ ಅವುಗಳನ್ನ ಸರಿಯಾಗಿ ಓದ್ಕೋರಿ. ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು 2 ಮಾರ್ಕ್ಸ್ ನೋಡ್ತಾವ, 1 ಅಂಕದ ಇರ್ತಾವ. ಸರಿಯಾಗಿ ನೋಡ್ಬೇಕ್ರಿ ನೀವು ಇಲ್ಲಿ ನೋಡ್ರಲ್ಲ 5 ಅಂಕದ ಬಂದು 5 ಅಂಕದ ಕ್ವಶನ್ ರೀ ಇವ. ಇಲ್ಲಿ ವೆರಿ ಇಂಪಾರ್ಟೆಂಟ್ 5 ಅಂಕದ ಪ್ರಶ್ನೆಗಳನ್ನ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇವು ರಿಪೀಟೆಡ್ ಜಾಸ್ತಿ ಇರ್ತಾವ. ಯಾಕಂದ್ರೆ ಗೌರ್ಮೆಂಟ್ದವ್ರ ಬಿಟ್ಟಿರ್ತಾರಂದ್ರೆ ಈ ಪ್ಯಾಟರ್ನ್ ಇಟ್ಕೊಂಡ ಇದೇ ಪ್ಯಾಟರ್ನ್ ಪ್ರಕಾರವನ್ನು ಅವ್ರು ತೆಗಿತಾರ. ಆಗ ಪ್ಯಾಟರ್ನ್ ಇದ ಬರ್ತೈತ್ರಿ. ಸೇಮ್ ಈಗೇನು ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ್ದೈತಿಲ್ಲ ಅದೇ ಕ್ವಶನ್ ಪೇಪರ್ ಪ್ಯಾಟರ್ನ್ ನಿಮ್ಗೆ ಅನ್ವಯ ಮಾಡ್ತಾರ. ಸೇಮ್ ಟು ಸೇಮ್ ಅದ ಪ್ಯಾಟರ್ನ್ ಒಳಗ ಮಾದರಿ ಪ್ರಶ್ನೆ ಪತ್ರಿಕೆ ದ್ವಿತೀಯ PUC ವಾರ್ಷಿಕ ಮಾದರಿ ಪ್ರಶ್ನೆ ಪತ್ರಿಕೆ ಇದಾಗಿರ್ತದೆ. ನೀವು ಸರಿಯಾಗಿ ಓದ್ರಂದ್ರೆ ನಾಳೆ ಎಕ್ಸಾಮ್ದಲ್ಲಿ ಏನು ಮಾಡ್ಬೋದು ಅಂದ್ರೆ ನೀವು ಚಲೋ ಸ್ಕೋರನ್ನು ಗಳಿಸಬಹುದು. ತದನಂತರ ಮುಂದಿನ ಪ್ರಶ್ನೆ ನೋಡ್ರಿ 5 ಅಂಕದ ಒಳಗೆ ಯಾವ ಇಂಪಾರ್ಟೆಂಟ್ ಕ್ವಶನ್ ಇರ್ತಾವ. ಇಂಪಾರ್ಟೆಂಟ್ ಕ್ವಶನ್ ಯಾವ್ದಾರ 27 ಒಂದು ಆರ್ಥಿಕತೆಯ 3 ಕೇಂದ್ರೀಯ ಸಮಸ್ಯೆಗಳನ್ನು ಯಾವ್ಯಾವ ವಿವರಿಸಿರಿ ಇರ್ತಾರ. ಏನೇನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು ಎಂಬುದನ್ನು ಈ ನಿಯಮದ ಉತ್ತರ ಆಗಿದೆ. ಅದೇ ರೀತಿ 28ನೇ ಪ್ರಶ್ನೆ, ಬದಲಾಗುವ ಸರಕು ಮತ್ತು ಪೂರಕ ಸರಕು ನಡುವಿನ ವ್ಯತ್ಯಾಸವನ್ನ ಬರೆಯಿರಿ ಅಂತ ಕೇಳ್ತಾರ. ಬದಲಾಗುವ ಸರಕು ಮತ್ತು ಈಚೆಗಡೆ ಪೂರಕ ಸರಕು. ಈ ಬದಲಾಗುವ ಸರಕುಗಳಲ್ಲಿ ಬೆಲೆ ಮತ್ತು ಸಕ್ಕರೆ ಜಾಸ್ತಿ ಇರ್ತದ. ಎಕ್ಸಾಂಪಲ್ ರೀ, ಒಂದು ನಿರ್ದಿಷ್ಟ ಬಯಕೆ ಮತ್ತು ತೃಪ್ತಿಗಾಗಿ ಪರ್ಯಾಯವಾಗಿ ಅನುಭವಿಯ ಸರಕುಗಳು ಯಾವಿರ್ತಾವ ಅಂದ್ರೆ ಬೆಲೆ ಮತ್ತು ಸಕ್ಕರೆ ಧನಾತ್ಮಕ ಸಂಬಂಧ. ಇಲ್ಲಿ ಪೈಪೋಟಿಯ ಬೇಡಿಕೆ ಜಾಸ್ತಿ ಇರ್ತದ. ತದನಂತರ ಪೂರಕ ಸರಕುಗಳಲ್ಲಿ ಯಾವ ರೀತಿ ಇದೆ, ಒಂದು ನಿರ್ದಿಷ್ಟ ಬಯಕೆಗಳನ್ನ ತೃಪ್ತಿಗಾಗಿ ಒಟ್ಟಿಗೆ ಅನುಭವಿಸುವ ಸರಕುಗಳ ಆಗಿರ್ತಾವ. ತದನಂತರ ಸೆಕೆಂಡ್ ಕಾರ್ ಮತ್ತು ಪೆಟ್ರೋಲ್ ಎಕ್ಸಾಂಪಲ್ ಋಣಾತ್ಮಕ ಸಂಬಂಧಗಳು ಮತ್ತು ಜಂಟಿ ಬೇಡಿಕೆಗಳನ್ನ ಇಲ್ಲಿ ನಾವು ಕಾಣಬಹುದು. ತದನಂತರ ಇಲ್ಲಿ ಉದ್ಯಮದ ಘಟಕಗಳ ಪೂರೈಕೆ ರೇಖೆಯ ನಿರ್ಧಾರವನ್ನು ವಿವರಿಸ್ರಿ. ತಂತ್ರಜ್ಞಾನ ಪ್ರಗತಿ ಮತ್ತು ಆದಾನಗಳನ್ನ ಬೆಲೆ. ಆದಾನಗಳನ್ನ ಅಂದ್ರೆ ಏನೈತಿ, ತಂತ್ರಜ್ಞಾನ ಏನೈತಿ ನೋಡ್ರಿ ಅದನ್ನ. ತದನಂತರ ಬೆಲೆಯ ಮಿತಿ ಅಂದರೇನು. ಬೆಲೆಯ ಮಿತಿ ಅಂದರೇನು, ಸರ್ಕಾರದ ಸರಕು ಅಥವಾ ಸೇವೆಗಳ ಬೆಲೆಗೆ ವಿಧಿಸಿದ ಮೇಲ್ಮುಕ್ತಿಯ ಬೆಲೆ ಮತ್ತು ಬೆಲೆ ಮಿತಿ ಎಂದು ಕರೀಬರ್ರಿ. ಇದನ್ನು 5 ಮಾರ್ಕ್ಸ್ ಇಂಪಾರ್ಟೆಂಟ್. ಬೆಲೆಯ ಮಿತಿಯ ರೇಖಾಚಿತ್ರವನ್ನು ಬಿಡಿಸ್ರಿ ಅಂತ ಕೇಳ್ತಾರ. ಬಿಡಿಸಿ ಅವುಗಳನ್ನ ಸಂಕ್ಷಿಪ್ತವಾಗಿ ವಿವರಣೆ ಮಾಡ್ಕೊತ ಹೋಗ್ಬೇಕ್ರಿ. 5 ಮಾರ್ಕ್ಸ್ಗೆ ಎಷ್ಟು ಬರಿಬೇಕು, ಏನು ಬರಿಬೇಕು ಅಂದ್ರ ಎಂಬುದನ್ನು ಅವ್ರು ತಿಳಿಸಿದಾರ. ಇಲ್ಲಿ ಒಂದು ಆರ್ಥಿಕತೆ ಆದಾಯ ವೃತ್ತಾಕಾರ ಚಲನೆಯನ್ನ ಪಲ್ಲಟದ ಸಹಾಯದಿಂದ ನಿರೂಪಿಸಿ ಎತ್ಕೊಳ್ಳಾರ. ಈ ಪಲ್ಲಟ ಸಹಾಯದಿಂದ ನಿರೂಪಿಸ್ರಿ. ಇಲ್ಲಿ ಉದ್ಯಮ ಘಟಕಗಳು ಬರ್ತಾವ, ಇಲ್ಲಿ ಕುಟುಂಬಗಳು ಬರ್ತಾವ. ಅದೇ ರೀತಿ ವೆಚ್ಚಗಳು ಮತ್ತು ಇಲ್ಲಿ ಸರಕು ಮತ್ತು ಸೇವೆಗಳಲ್ಲಿ ಘಟಕ ಪಾವತಿಗಳು ಮತ್ತು ಘಟಕ ಸೇವೆಗಳನ್ನ ಆಗ್ಬೋದು. ಇಲ್ಲಿ ಎ ಇಲ್ಲಿ ಬಿ. ಈ ರೇಖಾಚಿತ್ರ ಡೈಗ್ರಾಮ್ ಅನ್ನ ಸರಿಯಾಗಿ ನೋಡಿದಾದ್ರೆ ಈ ಕ್ವಶನ್ಗೆ ಆನ್ಸರ್ ನೀವು ನಿದ್ದೆಗಣ್ಣಾಗಿ ಬರಿ ಅಂದ್ರೆ ನಿದ್ದೆಗಣ್ಣ ಸಕ್ಕರೆ ಬರ್ತೀರಿ, ಅಷ್ಟು ಪರ್ಫೆಕ್ಟ್ ಆಗ್ತೀರಿ. ಇಲ್ಲಿ ಇದು ವೆರಿ ಇಂಪಾರ್ಟೆಂಟ್. ಇದು 1 ಮಾರ್ಕ್ಸ್ಗೆ ಬರ್ತದ, 5 ಮಾರ್ಕ್ಸ್ಗೆ ಬರ್ತದ. ಇಲ್ಲಿ 6 ಮಾರ್ಕ್ಸ್ ಬಂದಂಗೆ ಆಗ್ತದ ನಿಮ್ಗೆ ಸರಿಯಾಗಿ ತಿಳ್ಕೊಂಡ್ರೆ. M1 ಇಲ್ಲಿ ನೋಡ್ರಲ್ಲ, ನೀವು M1 ಮತ್ತು M2 M3ಗಳನ್ನ ಸರಿಯಾಗಿ ತಿಳ್ಕೊಂಡ್ರೆ ಇವುಗಳನ್ನ ಮೇಲನ ಇಲ್ಲಿ 5 ಅಂಕ, M6 1 ಅಂಕ, 6 ಅಂಕಗಳನ್ನ ನೀವು ಗಳಿಸ್ಬೋದು. 6 ಅಂಕ ಒಂದ ಪ್ರಶ್ನೆದಲ್ಲಿ 6 ಅಂಕ ಅಂದ್ರೆ ಅದೇನು ಹಗರ ಅದನ್ರಿ. 6 ಅಂಕ ಒಂದ ಕ್ವಶನ್ ಒಳಗೆ. ಇದು ನಾನು M1 M2 M3 ಇದನ್ನು ಸರಿಯಾಗಿ ಓದ್ಕೊರಿ. ಮಲ್ಟಿಪಲ್ ಒಳಗೆ ರಿಪೀಟೆಡ್ ಕ್ವಶನ್ M1 M2 M1 ಪ್ಲಸ್ M2 ಇವುಗಳ ಕ್ವಶನ್ಗಳನ್ನ ಮೇಲೆ ಜಾಸ್ತಿನ ಅವರು ಡೆಪ್ತಾಗಿ ಕೇಳ್ತಾರ. ತದನಂತರ ಕೋಶೀಯ ಕೊರತೆಯ ಸರ್ಕಾರದ ಸಾಲ ಮತ್ತು ಅಗತ್ಯ ತೋರಿಸುವ ವಿವರಣೆಗಳು. ತದನಂತರ ಸಟ್ಟ ವ್ಯಾಪಾರ ಅನುಭವಕ್ಕೆ ಆದಾನ ಮತ್ತು ವಿನಿಮಯದ ದರಗಳನ್ನು ಹೇಗೆ ನಿರ್ಧರಿಸಬಹುದು ಎಂಬುದನ್ನು ತಿಳಿಸ್ತಾರೆ. ಅದೇ ರೀತಿ ಇಲ್ಲಿ 3 ಪ್ರಶ್ನೆಗಳಿಗೆ 20 ವಾಕ್ಯದಲ್ಲಿ ಬರೆಯಿರಿ. ಅಂದ್ರೆ 6 ಮಾರ್ಕ್ಸ್. ಪ್ರತಿ ಒಂದು ಕ್ವಶನ್ಗೆ ಎಷ್ಟು 6 ಅಂಕಗಳನ್ನು ಇರ್ತಾವ. ಇದು ಕಡ್ಡಾಯ ಪ್ರಶ್ನೆ ಎಂಬುದನ್ನ ನೋಡ್ಬೋದು. ಸರಿಯಾಗಿ ನೀವು ಡೈಗ್ರಾಮ್ಗಳನ್ನು ನೋಡಿದ್ದಲ್ಲಿ ಅವುಗಳನ್ನು ವಿನ್ ಆಗ್ಬೋದು, ಜಾಸ್ತಿ ಅಂಕಗಳನ್ನು ತೆಗೆದುಕೊಳ್ಳಬಹುದು. ಈ ಕೋಷ್ಟಕಗಳನ್ನ ವಿವರಣೆ ಮಾಡಿ ಸರಿಯಾದ ಆನ್ಸರ್ ಇಲ್ಲಿ ಇರ್ತಾವ. ಸರಿಯಾದ ಆನ್ಸರ್ ಇಲ್ಲಿ ಮತ್ತು L ಮತ್ತು
APL ಇವುಗಳನ್ನು ಎರಡನ್ನ ಮಾತ್ರ ಕೊಟ್ಟಿರ್ತಾರೆ. ನಾವು ಆನ್ಸರ್ ಒಳಗೆ ಇವನ್ನ ಅಳವಡಿಕೆ ಮಾಡ್ಕೋಬೇಕು. ಇಲ್ಲಿ ಇದನ್ನ ಕನ್ಸಿಡರ್ ಮಾಡ್ಬೇಕಾರ ಇಲ್ಲಿ ಇದನ್ನ ಕರ್ಸ 3 2 6 4 3 12 ಇವನ್ನ ಎರಡು ಇಂಟು ಮಾಡ್ಬೇಕ್ರಿ. ಇಂಟು ಮಾಡ್ರೆ ಇದು ಸಿಗ್ತದ. ತದನಂತರ MP ಅಂದ್ರೆ 2 5 ಈ ರೀತಿ ಐತಿ ನೋಡ್ಕೊರವನ. TP AP ಇವುಗಳನ್ನು ಸರಿಯಾಗಿ ನೋಡ್ಕೋತ ಇದ್ದು ಬಿಟ್ರೆ ನಿಮ್ಮ ಲೈಫ್ ಸೆಟ್. ಅಂದ್ರೆ ಸರಿ ಉತ್ತರಗಳನ್ನು ಅಲ್ಲಿ ನೋಡ್ಕೋಬೋದು. ನಿಮಗೆ ಎಕ್ಸಾಮ್ಗಳು ವೆರಿ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್ಗಳನ್ನೇ ಬರ್ತಾವ. ನೀವು ನೋಡ್ಕೊರಿ. ಅದೇ ರೀತಿ ಸರಿಯಾಗಿ ನೋಡ್ಕೋಬೇಕು. ಅವನಗಳನ್ನ ಬಗ್ಗೆ ತಿಳ್ಕೊಬೇಕು. ಯಾಕೆ ಕ್ವಶನ್ ಓದಬೇಕಂಬೋದಕ್ಕಿಂತ ಯಾವ್ದು ಕ್ವಶನ್ನ ಓದಬಾರ್ದು ಅಂತ ತೆಗೆದುಬೇಕ್ರಿ. ಯಾವ ಕ್ವಶನ್ ಎಷ್ಟು ಓದಬೇಕು ಅಷ್ಟು ಓದಬೇಕ್ರಿ. ಇದು ಕಡ್ಡಾಯ ಪ್ರಶ್ನೆ ವೆರಿ ಕಡ್ಡಾಯ ಅಂದ್ರೆ ಇಂಪಾರ್ಟೆಂಟ್ ಕ್ವಶನ್ ಇದ್ದಂಗೆ ರೀ. ಕಡ್ಡಾಯ ಪ್ರಶ್ನೆ ಒಳಗೆ ಒಂದಿಟ್ಟು ಜಾಸ್ತಿ ಒತ್ತುಗಳನ್ನು ನೀವು ಕೊಡಬೇಕು. ಇಲ್ಲಿ ಕೆಳಗೆ ಯಾವ್ದಾದ್ರು 5 ಕರೆನ್ಸಿಗಳನ್ನು ಬರೀರಿ ಅಂತ ಕೇಳ್ತಾರ. ಇಲ್ಲಿ USA US ಡಾಲರ್ ಅಂತ, ಜರ್ಮನಿಯ ಯೂರೋ ಐತಿ, ಚೀನಾದ ಏನ್ ಮೀನ್ ಬಿ ಅಂದ್ರೆ ಯೋಹಾನ್, ಅಮೇರಿಕಾದ ಚೀನಾದ ಏನದ ಯೋಹಾನ್, UAEದ ದಿರಾಮ್ ಮತ್ತು ರಷ್ಯಾದ ರೊಬೆಲ್, UK ದ ಪೌಂಡ್ ಸ್ಟರ್ಲಿಂಗ್, ಅದೇ ರೀತಿ ಜಪಾನ್ದ ಏನ್ರಿ, ಅರ್ಜೆಂಟೀನಾದ ಪೆಸೋ ಮತ್ತು ಬಾಂಗ್ಲಾದ ಡಾಕಾ. ಇವುಗಳನ್ನು ಫಿಕ್ಸ್. ಇಲ್ಲಿ 6 ಮಾರ್ಕ್ಸ್ ಕಡ್ಡಾಯ ಪ್ರಶ್ನೆ ಅದ. 6 ಮಾರ್ಕ್ಸ್ ಕಡ್ಡಾಯ ಕ್ವಶನ್ ಅದ. ಇದನ್ನು ನೀವು ನೋಡ್ಕೊರಿ. ಇಲ್ಲಿ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಕ್ವಶನ್ ಅದ. ಇದನ್ನು ಸರಿಯಾಗಿ ನೋಡ್ಕೊರಿ. ಆಗ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆಗ ಸಬ್ಸ್ಕ್ರೈಬ್ ಮಾಡ್ಕೊರಿ, ಆಗ ಸಪೋರ್ಟ್ ಮಾಡಿರಿ. ಇಲ್ಲಿ ಇಂಗ್ಲೀಷ್ ವರ್ಷನ್ ಕೊಡ್ ಕ್ವಶನ್ ಬರೋದ. ಇದನ್ನು ಕ್ವಿಕ್ ಹಾಕಿ ನೋಡ್ಕೊಂಡ್ಬಿಡ್ರಿ. ಸರಿಯಾದ ಆನ್ಸರ್ನ ಅಲ್ಲೇ ಐತಿ. ನೀವು ನೋಡ್ಕೊಂಡ ಸರಿಯಾಗಿ ಓದ್ಕೊಂಡ ಎಕ್ಸಾಮ್ ಬರೀರಿ. ಆಲ್ ದ ಬೆಸ್ಟ್. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರಿಗೆ ನಿಮ್ಮ ಫ್ರೆಂಡ್ ಆಗಲಿ ಯಾರ ಮತ್ತು ನಿಮ್ಮ ಮನೆಗೆ ಯಾರಲ್ಲಿ ಎಜುಕೇಷನ್ ಕಂಟಿನ್ಯೂ ಮಾಡಿದವ್ರ, ಸೆಕೆಂಡ್ PUC ಎಕ್ಸಾಮ್ ಇದ್ದವರ ಕ್ವಶನ್ಗಳನ್ನು ಶೇರ್ ಮಾಡ್ಕೊರಿ ನಿಮ್ಮ ಫ್ರೆಂಡ್ಸ್ ಗ್ರೂಪ್ನಲ್ಲಿ. ಕ್ವಶನ್ ವಿತ್ ಆನ್ಸರ್ ದವ. ಆ ಕಾರಣಕ್ಕಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳಿವು. ನೀವು ನಾಳೆ ಎಕ್ಸಾಮ್ದಾಗ ಬರ್ತಾವ.